ಇವತ್ತಿನ ವಿಡಿಯೋದಲ್ಲಿ ಈ 1.5 ಇಂದ 2.5 ಲಕ್ಷದ ಬಜೆಟ್ನಲ್ಲಿ ಸಿಗುವಂತಹ NCR ಲಿಮಿಟ್ಸಲ್ಲಿ ಸಿಗುವಂತಹ ಲೋ ಬಜೆಟ್ ವೆಹಿಕಲ್ಗಳ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಜನಕ್ಕೆ ನಾನು ಇವಾಗ ಲರ್ನಿಂಗ್ ಕಲ್ತು ಇವಾಗ ಬರ್ತಾ ಇದ್ದೀನಿ ಅಥವಾ ಕಲಿಯೋದಕ್ಕೆ ಬೇಕು, ಅಥವಾ ನಮ್ಮ ಮನೇಲಿ ಇವಾಗ ಡ್ರೈವಿಂಗ್ಗೆ ಯಾವುದೋ ಒಂದು ಸ್ಪೇರ್ ವೆಹಿಕಲ್ ಬೇಕಿತ್ತು, ಅಥವಾ ಒಂದು 2-3 ವರ್ಷ ಉಪಯೋಗಿಸಿ ಚೆನ್ನಾಗಿ ಉಜ್ಜಾಡಿ ಎಲ್ಲ ಕಲ್ತು ಆಮೇಲೆ ದೊಡ್ಡ ವೆಹಿಕಲ್ ತೊಗೊಳ್ತೀನಿ. ಸದ್ಯಕ್ಕೆ ನಂತರ ಅಷ್ಟೊಂದು ತೀರಾ ಬಜೆಟ್ಗಳಿಲ್ಲ. ನಾನು ರೀನಂಬರಿಂಗ್ ಮಾಡಿಕೊಂಡ್ರೆ ಒಂದು ಮ್ಯಾಕ್ಸಿಮಮ್ ಒಂದು 20,000 ಒಂದು 60,000 ಒಳಗೆ ಟ್ಯಾಕ್ಸ್ ಬರಬೇಕು. ಸೊ ಈ ಥರದ್ದು ವೆಹಿಕಲ್ಗಳಿಗೆ ಈ 1.5-2 ಲಕ್ಷದ ಒಳಗಡೆ ಇರೋ ಬಜೆಟ್ ವೆಹಿಕಲ್ಗಳು ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲಿ ಇವತ್ತು ಕೆಲವೊಂದಷ್ಟು ವೆಹಿಕಲ್ಗಳನ್ನ ನಾನು ನಿಮಗೆ ಸಾರ್ಟ್ ಔಟ್ ಮಾಡಿ ನಿಮಗೆ ಹೇಳ್ತೀನಿ. ಸೊ ನೀವೇನಾದರೂ ಈ ಬಜೆಟ್ನಲ್ಲಿ ಈ ಕ್ಯಾಟಗರಿ ಈ ಥರ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡ್ತಿದ್ರೆ ವೆಹಿಕಲ್ಗಳು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನಿಮ್ಮಲ್ಲಿ ಯಾರಿಗಾರು NCR ಲಿಮಿಟ್ಸ್ನಲ್ಲಿ ದೆಹಲಿ, UP, HR, UK, PBನಲ್ಲಿ ವೆಹಿಕಲ್ಗಳನ್ನ ತೊಗೋಬೇಕು, ಅಥವಾ ಅದರ್ ಸ್ಟೇಟ್ ವೆಹಿಕಲ್ಗಳನ್ನ ತೊಗೋಬೇಕು, ಅಥವಾ ನೀವು ಆಲ್ರೆಡಿ ನೋಡಿದ್ದೀರಾ ಅದನ್ನ ತರಿಸ್ಕೊಡ್ಬೇಕು, ಟ್ರಾನ್ಸ್ಪೋರ್ಟೇಷನ್, ರೀನಂಬರಿಂಗ್ ಈ ಥರದ್ದು ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಬೇಕಿತ್ತು, ಅಥವಾ ಕರ್ನಾಟಕದ ವೆಹಿಕಲ್ ನಿಮಗೆ ಯೂಸ್ಡ್ ವೆಹಿಕಲ್ ಬೇಕಿತ್ತು ಅಂತೇಳಿ ದಯವಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಅರ್ಥ ಮಾಡ್ಕೊಳ್ಬೇಕಾದ ವಿಷಯ, ಈ 2009-10 ಈ ಥರ ಮಾಡೆಲ್ಗಳೆಲ್ಲ ಸಿಗೋದಿಲ್ಲ. ಸೊ ಅಲ್ಲಿ ನಿಮಗೆ ಒಂದು 15, 14, 13, 12 ನಿಮಗೆ ಪೆಟ್ರೋಲ್ ವೆಹಿಕಲ್ಗಳನ್ನ ಚೂಸ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಇರುತ್ತೆ. ನಿಮಗೆ ಬಜೆಟ್ ಕಡಿಮೆ ಇರುತ್ತೆ ಒಂದು, ಮತ್ತು ನಿಮಗೆ ಆರಾಮಾಗಿ NOCಗೂ ಪ್ರಾಬ್ಲಮ್ ಆಗೋದಿಲ್ಲ, ಮತ್ತು ಆರಾಮಾಗಿರ್ತಾನೆ ನೀವು ಸ್ವಲ್ಪ ಅದು ಸಣ್ಣ ಪುಟ್ಟದಿರೋದು ರೆಡಿ ಮಾಡಿಸ್ಕೊಂಡು ನೀವು ಓಡಿಸ್ಕೊಂಡು ಒಂದು 2-3 ವರ್ಷ ಕಾಲಹರಣ ಮಾಡೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಅದರಲ್ಲಿ ಮೊದಲನೇದು ಬಂದು ನಿಮಗೆ i10 ಅಥವಾ i20 ಎರಡೂ ನೀವು ಚೂಸ್ ಮಾಡ್ಬೋದು. ಹಳೆಯದು ಅಂದರೆ ನಿಮಗೆ ಈ 2017-18 ಬರೋಕ್ಕಿಂತ ಮುಂಚೆ ಇನ್ನೊಂದು ವರ್ಷನ್ ಇತ್ತು, ಅದನ್ನು ನೀವು ಆ್ಯಡ್ ಮಾಡ್ಬೋದು. ಅದು ನಿಮಗೆ ಕೆಲವೊಂದು ಮೇಜರ್ ಇಶ್ಯೂಸ್ಗಳು ಇರುತ್ತೆ, ಈ ಸಸ್ಪೆಷನ್ ಆಗಿರಲಿ ಅಥವಾ ಇಂಜಿನ್ ರಿಲೇಟೆಡ್ ಆಗಿರಲಿ, ಸ್ವಲ್ಪ ಸಣ್ಣ ಪುಟ್ಟದ್ದು ಇರುತ್ತೆ. ಹಬ್ಬಬ್ಬ ಅಂದರೆ ಒಂದು 10-20 ಸಾವಿರ ಖರ್ಚಲ್ಲಿ ನಿಮಗೆ ರೆಡಿ ಮಾಡ್ಕೊಳ್ಳೋವಂಥ ಕಂಡೀಷನ್ಲಿರೋಂಥ ಗಾಡಿಗಳು ಬೇಜಾನ್ ಸಿಗುತ್ತೆ. ಸೊ ನೀವು ಇದನ್ನು ಕನ್ಸಿಡರ್ ಮಾಡ್ಕೋಬಹುದು, ಯಾವುದು i10 ಅಥವಾ i20. ಸೊ ಎರಡೂ ಹೆಚ್ಚು ಕಡಿಮೆ ಸಿಮಿಲರ್ ಬಜೆಟಲ್ಲಿ ಸಿಗುತ್ತೆ. i20 ಸಿಕ್ಕರೆ ಆ್ಯಕ್ಚುಲಿ ನಿಮ್ಗೆ ಇನ್ನೂ ಬೆನಿಫಿಟೇ ಇರುತ್ತೆ ಅಂತಲೇ ಹೇಳ್ಬೋದು, ತೊಗೋಬಹುದು. ಸೊ ಎರಡೂ ಸಿಮಿಲರೇ ಇರುತ್ತೆ, ಒಂದು ಸ್ವಲ್ಪ ನಿಮಗೆ ಸ್ಪೇಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಇದನ್ನು ಚೂಸ್ ಮಾಡಬಹುದು. ಬಟ್ ಇದರಲ್ಲಿ ನೀವು ಪೆಟ್ರೋಲ್ ಮಾತ್ರನೇ ತೊಗೊಂಡ್ರೆ ನಿಮಗೆ ಬೆನಿಫಿಟ್ ಇರುತ್ತೆ. ಪೆಟ್ರೋಲ್ CNGನೂ ಸಿಗುತ್ತೆ, ಇದನ್ನು ನೀವು ಚೂಸ್ ಮಾಡಬಹುದು. ಬಟ್ ಯಾವುದೇ ಕಾರಣಕ್ಕೂ ಡೀಸೆಲ್ ವೆಹಿಕಲ್ ತೊಗೊಳಕ್ಕೆ ಹೋಗ್ಬೇಡಿ. ತುಂಬ ಹಳೆದಿರುತ್ತೆ, ತುಂಬ ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿರುತ್ತೆ, ತುಂಬ ಇಶ್ಯೂಸ್ಗಳಿರುತ್ತೆ. ಸೊ ಅದನ್ನು ತೊಗೊಳಕ್ಕೆ ಹೋಗದೇ ಇರೋದು ಒಳ್ಳೆಯದು ನನ್ನ ಅಭಿಪ್ರಾಯ. ಅಥವಾ ನಿಮ್ಗೆ ಯಾವ್ದಾರ ಡೀಸೆಲ್ ವೆಹಿಕಲ್ ನಿಮಗೆ ತುಂಬ ಎಕ್ಸಲೆಂಟ್ ಕಂಡೀಷನ್, ಯಾರೋ ಅಮೇಝಿಂಗ್ ಪರ್ಸನ್ ಮೇಂಟೈನ್ ಮಾಡಿರುವಂತಹ 8ನೇ ಅದ್ಭುತ ಅಂತ ಇದ್ದರೆ ನೀವು ತೊಗೋಬೋದು ಡೀಸೆಲ್. ಬಟ್ ನನ್ನ ಪ್ರಕಾರ ಸಿಗಲ್ಲ, ಅದು ಇಲ್ಲೇ ಸಿಗಲ್ಲ ಅಂದರೆ ಅಲ್ಲೆಲ್ಲಿ ಸಿಗುತ್ತೆ ನಿಮಗೆ. ಸೊ ಪೆಟ್ರೋಲ್ ಇಸ್ ದ ಬೆಸ್ಟ್ ಆಪ್ಷನ್. ಆ್ಯಂಡ್ ಸೆಕೆಂಡ್ ಬಂದು ರಿಡ್ಸ್ ಕೂಡ ನಿಮಗೆ ಮೈಲೇಜ್ಗೋಸ್ಕರ ನೋಡ್ತಿದ್ದೀರಾ, ರಫ್ ಆ್ಯಂಡ್ ಟಫ್ ಯೂಸ್ ಮಾಡಬೇಕು, ಲೋ ಮೇಂಟೆನೆನ್ಸ್ ನೋಡ್ತಿದ್ದೀರಾ, ಮತ್ತು ನೀವು ತಂದಿರೋ ಬೆಲೆ ನೀವು ಮಾರೋ ಟೈಮಲ್ಲಿ ಕೂಡ ಹೆಚ್ಚು ಕಡಿಮೆ ಒಂದು 70% ನಿಮಗೆ ರಿಟೆನ್ಷನ್ ಆಗುತ್ತೆ ನೀವು ಕೊಟ್ಟಿರೋಂಥ ಅಮೌಂಟು. ಸೊ ಹಾಗಾಗಿ ನೀವು ರಿಡ್ಸ್ ಕೂಡ ನೋಡಬಹುದು. ಇದರಲ್ಲೂ ಕೂಡ ನೀವು ಪೆಟ್ರೋಲ್ಗೆ ಪ್ರಿಯಾರಿಟಿ ಜಾಸ್ತಿ ಮಾಡ್ಬೋದು. ಇದರಲ್ಲಿ ಡೀಸೆಲು ಚೆನ್ನಾಗೇ ಇರಬಹುದು ಕೆಲವು ಕಡೆ, ಆದರೆ ನನ್ನ ಪ್ರಕಾರ ನೀವು ಪೆಟ್ರೋಲ್ ವರ್ಷನ್ನೇ ನೋಡೋದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದರಲ್ಲಿ ನೀವು ಯಾವ ವೇರಿಯಂಟ್ ತೊಗೊಂಡ್ರು ಏನಂತ ನಿಮಗೆ ಡಿಫ್ರೆನ್ಸ್ ಎಲ್ಲ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಆಬ್ವಿಯಸ್ಲಿ ಸ್ವಿಫ್ಟ್ ಗಾಡಿ ನಿಮಗೆ 2014-15 ಇದರದಲ್ಲೇ ನಿಮಗೆ 2.25-3 ಒಳಗಡೆ ಚೆನ್ನಾಗಿರೋದು ಸಿಕ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಈ ಟೈಮ್ದೇ ಯೋಚನೆ ಮಾಡಿ, ಅಂದರೆ 14-15 ಅಂದರೆ ಈ ಜಪಾನ್ ಶೇಪ್ದು ಬಂತಲ್ಲ, ಏನೇನು ಟೋಕಿಯೋ ಸ್ಟೈಲು ಆ್ಯಪಲ್ ಶೇಪ್ ಏನೋ ಬಂತಲ್ಲ, ಇದಕ್ಕಿಂತ ಪ್ರೀವಿಯಸ್ದು ನಿಮಗೆ ಸಿಗ್ಬಿಡುತ್ತೆ. ಅದು ಆ್ಯಕ್ಚುಲಿ ಚೆನ್ನಾಗಿದೆ ಗಾಡಿ, ಇದಕ್ಕೆ ಕಂಪೇರ್ ಮಾಡಿದ್ರೆ ಅದಿನ್ನೂ ಚೆನ್ನಾಗಿರುತ್ತೆ. ತುಂಬ ಜನಕ್ಕೆ ಅದು ಗೊತ್ತಿರೋ ವಿಷಯನೇ. ಸೊ ಹಾಗಾಗಿ ನೀವು ಇದನ್ನು ಕೂಡ ನೋಡ್ಬೋದು. ಒಂದು 3 ಲಕ್ಷದ ಒಳಗಡೆ ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಪೆಟ್ರೋಲ್ ವೆಹಿಕಲ್ ಇರುವಂಥದ್ದು ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಕಂಡೀಷನ್ ಮ್ಯಾಟ್ರ್ ಆಗುತ್ತೆ. ಸೊ ನೀವು ಸ್ವಿಫ್ಟು ಕೂಡ ಚೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು, ನಿಮಗೆ ಬಿಲ್ಟ್ ಕ್ವಾಲಿಟಿ ನೀವು ಯೋಚನೆ ಮಾಡ್ತಿದ್ದೀರಾ, ಬಟ್ ನಿಮಗೆ 3 ಸಿಲಿಂಡರ್ ಆದರೂ ಪ್ರಾಬ್ಲಮ್ ಇಲ್ಲ, ಆಗ ನೀವು ಟಾಟಾ ಟಿಯಾಗೋನ ಚೂಸ್ ಮಾಡ್ಬೋದು. ಅದು ಕೂಡ ನಿಮಗೆ 17, 18, 16 ಈ ಥರ ಮಾಡಲ್ಗಳು ನಿಮಗೆ ಬಿಲೋ 3 lakh ಅಂದರೆ 2.5 to 7, 3 ಒಳಗಡೆ ಸಿಕ್ಬಿಡುತ್ತೆ ಫಸ್ಟ್ ಒಂದು ವೆಹಿಕಲ್ಗಳು ಪೆಟ್ರೋಲ್. ಸೊ ಇದನ್ನು ನೀವು ಚೂಸ್ ಮಾಡ್ಬೋದು. ಇದರಲ್ಲಿ ತೊಗೊಳ್ತೀರಾ XZ ವೇರಿಯಂಟ್ ತೊಗೊಳ್ಳಿ, ಇಲ್ಲಾಂದರೆ XT XM ಕೂಡ ಓಕೆ, ಯಾಕಂದರೆ ಅದು ನಿಮಗೇನು ಲೈಫ್ ಲಾಂಗ್ ಏನು ಇಟ್ಕೊಳ್ಳೋದು, ಸ್ವಲ್ಪ ವರ್ಷ ಆಗಿರೋದ್ರಿಂದ. ಸೊ ಟಾಟಾ ಟಿಯಾಗೋ ಆ್ಯಕ್ಚುಲಿ ತುಂಬ ವರ್ಷಗಳು ಇಟ್ಕೋಬಹುದು, ಆ ಥರ ಒಳ್ಳೆ ಗಾಡಿನೇ. ಅದು ರೆವಾಟ್ರಾನ್ ಇಂಜಿನ್ ಬರುತ್ತೆ ನಿಮ್ಗೆ, ಅದರಲ್ಲಿ 3 ಸಿಲಿಂಡರ್ ಆಗಿದ್ರು ಕೂಡ ತುಂಬ ಜನ ಹೇಳ್ತಾರೆ 3 ಸಿಲಿಂಡರ್ ವೈಬ್ರೇಷನ್ ಬರುತ್ತೆ,
ಪಿಕಪ್ ಕಮ್ಮಿ, ಪವರ್ ಕಮ್ಮಿ ಅಂತಿರುತ್ತೆ. ಸೊ ನಾನು ಕೂಡ ಅದು ತುಂಬ ವರ್ಷ ಯೂಸ್ ಮಾಡಿದ್ದೀನಿ, ಸುಮಾರು ಒಂದು 4 ವರ್ಷ ಇಟ್ಕೊಂಡಿದ್ದೆ ಆ ಗಾಡಿನ. ನನಗೆ ಯಾವತ್ತೂ ಆ ಥರ ಫೀಲೇ ಆಗಲಿಲ್ಲ, ಕಂಫರ್ಟಲ್ಲಿ ಆಗಿರಲಿ ಅಥವಾ ನಿಮಗೆ ಅದು ನೋಡೋಕ್ಕೆ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಆ್ಯಕ್ಚುಲಿ ಕನ್ಸಿಡರ್ ಇದನ್ನು ನೀವು ಫಸ್ಟ್ ಪ್ರಿಯಾರಿಟಿಗೆ ಇಟ್ಕೊಂಡ್ರೆ ಒಳ್ಳೆಯದು. ಚಿಕ್ಕ ಫ್ಯಾಮಿಲಿಗೆ 4ರಿಂದ ಒಂದು ಗಂಡ ಹೆಂಡತಿ ಒಂದು 2 ಮಕ್ಕಳಿದ್ರೆ ಸೊ ನೀವು ಟಾಟಾ ಟಿಯಾಗೋ ಆ್ಯಕ್ಚುಲಿ ಬೆಸ್ಟ್ ಆಪ್ಷನ್ ನಿಮಗೆ. ಯಾಕಂದರೆ ಬಿಕಾಸ್ ನಿಮಗೆ ಸೇಫ್ಟಿನೂ ಬರುತ್ತೆ. ನಿಮಗೆ ಕಂಪೇರ್ ಟು ಸ್ವಿಫ್ಟಿಗೆ ರಿಡ್ಸ್ಗೆ ಕಂಪೇರ್ ಮಾಡಿದ್ರೆ ಮೈಲೇಜಲ್ಲಿ ನಿಮಗೆ ಕಡಿಮೆ ಸಿಗಬಹುದು, ಒಂದು 2-3 ಕಿಲೋಮೀಟರ್ ಡಿಫ್ರೆನ್ಸ್ ಆಗುತ್ತೆ. ಆದರೆ ನಿಮಗೆ ಓವರಾಲ್ ಕಂಫರ್ಟ್ ಲೆವೆಲ್ ಆಗಿರಲಿ ಅಥವಾ ಕ್ವಾಲಿಟಿಯಲ್ಲಾಗಿರಲಿ, ಬಿಲ್ಡ್ ಕ್ವಾಲಿಟಿ ಆಗಿರಲಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಿಮಗೆ ಟಾಟಾ ಅದಕ್ಕೆ ಶಿಫ್ಟ್ ಆಗ್ಬೋದು. ನಿಮಗೆ ಅದರಲ್ಲೂ ಕೂಡ ನಿಮ್ಗೆ ಆಟೋಮೆಟಿಕ್ ಆಪ್ಷನ್ ಇರುತ್ತೆ, ಬಟ್ ಆಟೋಮೆಟಿಕ್ಲಿ ಆಗೋದ್ರಲ್ಲಿ ಡೀಸೆಲ್ ವರ್ಷನ್ ಕೂಡ ಅವೈಲೇಬಲ್ ಇದೆ. ಸೊ ನನ್ನ ಪ್ರಕಾರ ಡೀಸೆಲ್ಲು 2018 ಆ್ಯಂಡ್ ಎಬೋವ್ ಆದರೆ ತೊಗೋಬೋದು. ಅದು ನಿಮಗೆ 3.5-3.5 ಈ ಬಜೆಟ್ನಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಜಾಸ್ತಿ ಓಡಿಸ್ತೀನಿ ಅಂತ ಹೇಳಿದ್ರೆ ನೀವು ಇದರಲ್ಲಿ ಡೀಸೆಲ್ ಕೂಡ ಮಾಡ್ಬೋದು, ಒಳ್ಳೆ ಮೈಲೇಜ್ ಕೂಡ ನೀವು ತೊಗೋಬಹುದು. ಇನ್ನು ಉಳ್ದಂಗೆ ಇನ್ನೂ ಬೇರೆ ಬೇರೆ ಕಾರ್ಗಳೆಲ್ಲ ಇದೆ, ನಿಮಗೆ ಹಂಡೈಯಲ್ಲೂ ಇದೆ, ಸೆಂಟ್ರ್ ಇವೆಲ್ಲ ಇದೆ. ಬಟ್ ನನ್ನ ಪ್ರಕಾರ ನೀವು ತೊಗೊಂಡು ಓಡಿಸೋ ಥರ ಇರಬೇಕಲ್ವ. ಸೊ ಹಂಗಾಗಿ ನಿಮಗೆ ಈ ಒಂದು 4-5 ಗಾಡಿ ಅಷ್ಟೇ ನಿಮಗೆ ಸಜೆಷನ್ ಮಾಡೋಕ್ಕಾಗೋದು. ಇದೆಲ್ಲ ನಿಮಗೆ ಇನ್ನೂ ಡಿಸೈರ್ ಬರುತ್ತೆ, ಮತ್ತು ಇದು ಹಂಡೈಯಲ್ಲಿ ಬರುತ್ತೆ, ಸೆಂಟ್ರೋ ಬರುತ್ತೆ, ಕೆಲವೊಂದು ವೆಹಿಕಲ್ಸ್ಗಳು ಬರುತ್ತೆ ನಿಮಗೆ. ಆದರೆ ನಾನು ಯಾವುದೂ ನಿಮಗೆ ಆ ಥರ ರೆಕಮೆಂಡಬಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಮೈಂಟೈನಿಂಗು ಇರಬೇಕು, ನಿಮಗೆ ಮೈಲೇಜು ಇರಬೇಕು, ಕಂಫರ್ಟ್ ಲೆವೆಲು ಇರಬೇಕು. ಸೊ ಹೊಸಬ್ರಿಗೂ ಸೆಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಇಷ್ಟು ಹೇಳಿದ್ರಲ್ಲಿ ಯಾವ್ದಾನ ಒಂದನ್ನು ನೀವು ಚೂಸ್ ಮಾಡ್ಬೋದು. ಇಲ್ಲ ನಿಮ್ಗೆ ಏನೋ ನೀವು ಚೂರು ಕ್ರಾಸ್ ಮಾಡ್ತೀನಿ, ನಂಗೆ ಸ್ವಲ್ಪ ಲೆಗ್ ಸ್ಪೇಸ್ ಚೆನ್ನಾಗಿರಬೇಕು, ನನಗೆ ಡಿಕ್ಕಿ ಸ್ಪೇಸ್ ಸ್ವಲ್ಪ ಚೆನ್ನಾಗಿ ಬರಬೇಕು, ನನಗೆ ಸಡನ್ ಆದರೂ ಓಕೆ ಅಥವಾ ಕ್ರಾಸ್ ಓವರ್ ಆದರೂ ಓಕೆ ಅಂತ ಹೇಳಿದ್ರೆ ನಿಮಗೆ ಸಿಯಾಜ್ ಅಂತ ಬರುತ್ತೆ ಸುಜುಕಿನಲ್ಲಿ. ಸೂಪರಾಗಿರುತ್ತೆ, ಒಳ್ಳೆ ಲೆಗ್ ಸ್ಪೇಸ್ ಇರುತ್ತೆ, ಒಳ್ಳೆ ಡಿಕ್ಕಿ ಸ್ಪೇಸ್ ಇರುತ್ತೆ. ಸೊ ನನ್ನಂಥವ್ರನ್ನ 3 ಜನನ ಹಿಂದೆ ಡಿಕ್ಕಿಲಿ ಹಾಕೊಂಡು ಹೋಗ್ಬೋದು, ಆ ಥರ ಸ್ಪೇಸ್ ಸಿಗುತ್ತೆ. ಸೊ ನೀವು ಸಡನ್ ಲವರ್ಸ್ ಆಗಿದ್ದು ಬಜೆಟ್ನಲ್ಲಿ ನೋಡ್ತಿದ್ರೆ ನಿಮಗೆ ಆ ವೇರಿಯಂಟ್ ಸಿಗುತ್ತೆ. ಅದರಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಆಪ್ಷನ್ ಕೂಡ ಚೆನ್ನಾಗಿದೆ, ಪ್ರೀಮಿಯಂ ಕ್ಯಾಟಗರಿ ಬರುತ್ತೆ. ಆ್ಯಕ್ಚುಲಿ ಇಂಟೀರಿಯರ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಒಂದು 3.5 ಲಕ್ಷದ ಬಜೆಟ್ ನಿಮಗೆ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಸಿಯಾಸ್ ನೋಡಬಹುದು. ಬಟ್ ನನ್ನ ಪ್ರಕಾರ ಆ ಪ್ರೈಸ್ ಪಾಯಿಂಟಲ್ಲಿ ನಿಮಗೆ ಅಷ್ಟು ಕ್ವಾಲಿಟಿ ಇರೋವಂಥಗೆ ಮೇಂಟೈನ್ ಮಾಡಿದ್ರೆ ನನ್ನ ಪ್ರಕಾರ ಸಿಗೋಲ್ಲ. ಬಟ್ ನೀವು ಒಂದು 4 ಲಕ್ಷದ ಮೇಲೆ ನೋಡ್ತೀನಿ ಅಂತ ಹೇಳಿದ್ರೆ ನೋಡಬಹುದು. ಇಲ್ಲ 3.5 ನಿಮಗೆ ಸೆಕೆಂಡ್ ಓನರ್ ವೆಹಿಕಲ್ಗಳು, ಇಲ್ಲಾಂದರೆ ಮಿಡ್ ವೇರಿಯಂಟ್ ಪೆಟ್ರೋಲ್ ವೆಹಿಕಲ್ಗಳು ಮ್ಯಾನ್ಯುಯಲ್ ಸೆಕ್ಷನ್ದು ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬೋದು. ಇಲ್ಲ ನೀವು ಜಾಸ್ತಿ ಓಡಿಸಿದ್ರೆ ಆಬ್ವಿಯಸ್ಲಿ ನೀವು VDI ZDIಗೆ ಇದು ಇಟ್ಕೋಬಹುದು. ಮತ್ತು ನಿಮ್ಗೆ ಇದರಲ್ಲಿ ಪೆಟ್ರೋಲ್ CNG ಕನ್ವರ್ಟ್ ಮಾಡಿಕೊಂಡು ತುಂಬ ಜನ ಇರ್ತಾರೆ. ಸೊ ಅಲ್ಲೂ ಕೂಡ ನಿಮ್ಗೆ ಅದು ಸಿಗುತ್ತೆ NCR ಲಿಮಿಟ್ಸ್ನಲ್ಲೂ. ಸೊ ನೀವು ಅದನ್ನು ಕೂಡ ಟ್ರೈ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ನೀವು UP HR-ನಲ್ಲಿ 2014-15 ಫ್ಲೂಡಿಕ್ ಸಿಗುತ್ತೆ, ವರ್ಣ ಫ್ಲೂಡಿಕ್ ಸಿಗುತ್ತೆ. ಸೊ ಅದು ಕೂಡ ತುಂಬ ಒಂದು 2.25-3 ಲಕ್ಷಕ್ಕೆಲ್ಲ ಸಿಕ್ಬಿಡುತ್ತೆ. ಅದು ಸ್ವಲ್ಪ ಕಡಿಮೆ ಸಿಗೋದು, ಬಟ್ ಸಿಕ್ಕಿದ್ರೆ ಈ ಪ್ರೈಸ್ ಕ್ಯಾಟಗರಿಲಿರುತ್ತೆ, ಬಿಲೋ 3-3.5 ಒಳಗೆ ಸಿಗುತ್ತೆ. ಸೊ ಇದನ್ನು ನೀವು ಚೂಸ್ ಮಾಡಬಹುದು. ಸೆಡನ್ ಲವರ್ಸ್ ಆಗಿದ್ದು ಒಳ್ಳೆ ಪೆಪಿ ಇಂಜಿನ್ ಬೇಕು, ಅದು CRDI ಬರುತ್ತದೆ ಆ್ಯಕ್ಚುಲಿ, ಅದನ್ನು ನೀವು ಟ್ರೈ ಮಾಡ್ತೀನಿ ಅಂದರೆ ಅದನ್ನು ಮಾಡ್ಕೋಬಹುದು. ಅಲ್ಲೇ ನಾನು ಸ್ವಲ್ಪ ದೊಡ್ಡ ವೆಹಿಕಲ್ ಅಂತ ತೊಗೊಳ್ತೀನಿ ಅಂತ ಹೇಳಿದ್ರೆ ಡಸ್ಟರ್ ಅಮೇಝಿಂಗ್ ವೆಹಿಕಲ್. ನಿಮಗೆ ಅದು ಫಸ್ಟ್ ಜನ್ರೇಷನ್ದು ಬೇಕಾದ್ರೆ ನಿಮ್ಗೆ ಒಂದು ಫಸ್ಟ್ ಜನ್ರೇಷನ್ ಸಿಗೋಲ್ಲ, ಸಿಕ್ಕೋದು ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅನ್ನೋ ಕಂಡೀಷನ್ ನಿಮಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು 16+ ತೊಗೊಳ್ಳೋದು ಬೆಟರ್ ಆಪ್ಷನ್, 17+ ತೊಗೊಂಡ್ರೆ ಇನ್ನೂ ಬೆಸ್ಟ್ ಆಪ್ಷನ್. ಸೊ ಅದು ನಿಮಗೊಂದು 3.25-3.5 ಸ್ಟಾರ್ಟ್ ಆಗುತ್ತೆ. ಸೊ ಕಣ್ಣು ಮುಚ್ಕೊಂಡು ಗಾಡಿ ಚೆನ್ನಾಗಿತ್ತು ಅಂದರೆ ಡಸ್ಟರ್ ತೊಗೊಂಬಿಡಿ, ಅಮೇಝಿಂಗ್ ಆಗಿರುತ್ತೆ. ಓಡ್ಸೋಕ್ಕೂ ಸೂಪರ್, ಮೈಲೇಜ್ ಸೂಪರ್, ಮೈಂಟೆನೆನ್ಸ್ ಸೂಪರ್, ಹೈಟ್ ಸೂಪರ್, ಗ್ರೌಂಡ್ ಕ್ಲಿಯರೆನ್ಸು, ಫ್ಲೆಕ್ಸಿಬಿಲಿಟಿ, ಕಂಫರ್ಟು, ಡ್ರೈವಿಂಗು, ಗಾಡಿದು ಗ್ರಾವಿಟಿ, ಫಿಸಿಕ್ಸು ಏನೇನಿದೆ, ಮ್ಯಾಥಮೆಟಿಕಲ್ ಏನೇನಿದೆ, ರನಾಲ್ಟ್ ಇಷ್ಟು ಸಕ್ಸಸ್ಫುಲ್ ಸ್ಟ್ರಾಂಗಾಗಿ ಇಲ್ಲಿ ಗೂಟ ಓಡೋದಕ್ಕೆ ಒನ್ ಆಫ್ ದ ಅಲ್ಲ, ಒನ್ ಆ್ಯಂಡ್ ಓನ್ಲಿ ರೀಸನ್ ಬಂದು ಡಸ್ಟರ್ ವೆಹಿಕಲ್ಲು. ಅಂಥ ಡಸ್ಟರನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗ ಮತ್ತೆ ಡಸ್ಟರ್ ರೀಲಾಂಚ್ ಕೂಡ ಆಗಿದೆ, ಬಟ್ ಅನ್ಫಾರ್ಚುನೇಟ್ಲಿ ನಿಮಗೆ ಡೀಸೆಲ್ ವರ್ಷನ್ಗಳು ಸಿಗೋಲ್ಲ. ಸೊ ಡೀಸೆಲಲ್ಲಿ 85-110 PS ಬರುತ್ತೆ, ಎರಡೂ ಕೂಡ ಬೆಸ್ಟೇ. ಬಟ್ ನಿಮಗೆ ಮೈಲೇಜ್ ಓರಿಯೆಂಟೆಡೇ ಬೇಕು ಅಂತಿದ್ರೆ, ಸೊ ನಿಮಗೆ ಮಜಾ ಪವರ್ ನಿಮಗೆ ಓಕೆ ಲ್ಯಾಗ್ ಆದರೂ ಪರಲ್ಲ ಅಡ್ಜಸ್ಟ್ ಮಾಡ್ಕೊಡ್ತಿದ್ರೆ 85 PSಗೆ ಹೋಗಿ. ನಿಮಗೆ ಪವರು ಬೇಕು, ಪಿಕಪ್ಪು ಬೇಕು, 6 ಸ್ಪೀಡ್ ಮ್ಯಾನ್ಯುಯಲ್ಲು ಅಥವಾ 6 ಗೇರ್ಸ್ ಬೇಕು ಅಂತ ಹೇಳಿದ್ರೆ ನೀವು 110ಗೆ ಹೋಗ್ಬೋದು. 110 ತುಂಬ ಜನ ಸ್ವಲ್ಪ ಮೈಂಟೆನೆನ್ಸ್ ಜಾಸ್ತಿ ಅಂತ ಹೇಳ್ತಾರೆ, ಬಟ್ ನೀವು ಗಾಡಿನ ಕರೆಕ್ಟ್ ವೇನಲ್ಲಿ ಮೈಂಟೈನ್ ಮಾಡಿಕೊಂಡು ಇಂಜೆಕ್ಟರ್ಸ್ಗಳು ಫೇಲ್ ಆಗ್ದಂಗೆ, ಫ್ಯೂಯಲ್ ಪಂಪ್ ಫೇಲ್ ಆಗ್ದಂಗೆ ನೋಡಿಕೊಂಡ್ರೆ ಬರುತ್ತೆ. ಯಾಕಂದ್ರೆ ನಾನು 110 PS ನಾನು ಓನ್ ಮಾಡಿದ್ದೆ. ನನ್ನ ಪರ್ಸ್ನಲಿ ನನಗೆ ಯಾವತ್ತೂ ಏನೂ ಇಶ್ಯೂಸ್ ಕೊಟ್ಟಿಲ್ಲ, ನಾನು ಇಟ್ಕೊಂಡಿರೋ ಥರ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ಸ್ ಬರೋಲ್ಲ. ಸೊ ಹಂಗಾಗಿ ನೀವು ಅದನ್ನೂ ಕೂಡ ಕನ್ಸಿಡರ್ ಮಾಡಬಹುದು. ಸೊ ಇದೆಲ್ಲ ನಿಮಗೆ ಈ ಕ್ಯಾಟಗರಿಯಲ್ಲಿ ಬರುತ್ತೆ. ಇಲ್ಲ ನಿಮಗೆ ಇದರಲ್ಲೇ ಇನ್ನು ಸ್ವಲ್ಪ ದೊಡ್ಡ ಗಾಡಿ ಬೇಕು, ಕಮ್ಮಿ ಬಜೆಟ್ನಲ್ಲಿ ಬೇಕು ಅಂದರೆ
ಸೊ ನಮ್ಮ ದೈತ್ಯಾಕಾರದ ಚೇಳು ಇದ್ದಾನೆ, ಚೇಳು ನೀವು ತೊಗೋಬಹುದು. ಬಟ್ ಅದು ಸಿಕ್ಕಲ್ಲ, ಸಿಕ್ಕಿದ್ರೆ ಬಿಡಬೇಡಿ, ತೊಗೊಂಬಿಡಿ. ರೇರ್ ವೀಲ್ ಡ್ರೈವು ಸೂಪರಾಗಿರುತ್ತೆ. ಸೇಫ್ಟಿ ಗಿಫ್ಟಿ ಎಲ್ಲ ನೋಡೋಕ್ಕೆ ಹೋಗಬೇಡಿ, ಖಂಡಿತ ಅದರಲ್ಲಿ ಇಲ್ಲ. ನೋಡೋಕ್ಕೆ ಮಾತ್ರ ಬಲ್ಕಿ ಲುಕ್ ಆಗಿದೆ, ದೊಡ್ಡದಾಗಿರುತ್ತೆ, ಏನಕ್ಕೂ ಯೂಸ್ ಇಲ್ಲ. ಒಂದು ಸಲ ನೀವು ತೊಗೊಂಡೋಗಿರೋಣ ಇಟ್ಟ ಅಂದರೆ, ಇಲ್ಲ ನಿಮಗೆ ಯಾವಾಗ ಇಟ್ಟ ಅಂದರೆ ಛಿದ್ರ ಆಗುತ್ತೆ. ಬಟ್ ಏನಂದರೆ ನಿಮ್ಮ ಟೈರ್ 2 ಸೀಟಿಲ್ಲಿದ್ದೀರಾ, ಮತ್ತು ನಿಮಗೆ ಒಂದು ಮನೇಲಿ ಒಂದು 4-5 ಜನ ಇದ್ದಾರೆ, ಜಾಸ್ತಿ ಲೋಡ್ ಹೊಡಿತೀವಿ, ಅವಾಗ 7-8 ಜನ ಕೂತ್ಕೊಂಡು ಡ್ರೈವ್ ಮಾಡ್ತಾರೆ. ಸ್ವಲ್ಪ ನಮ್ಗೆ ರಫ್ ಯೂಸ್ ಬೇಕು, ಹಳ್ಳಿ ಪಳ್ಳಿಯೆಲ್ಲ ಸುಗ್ಗಿಸ್ಬೇಕು, ಹತ್ತಿಸ್ಬೇಕು, ಇಳಿಸ್ಬೇಕು ಅಂತಿದ್ರೆ ಒಳ್ಳೆ ಲ್ಯಾಡರ್ ಆನ್ ಫೈವ್ ರೇರ್ ವೀಲ್ ಡ್ರೈವ್ ಎಕ್ಸಲೆಂಟ್ ಗಾಡಿ ಸ್ಕಾರ್ಪಿಯೋ. ಅದು ಅಷ್ಟೇ ಮಹೇಂದ್ರನ ಬೂಮ್ ಮಾಡಿದ್ರಲ್ಲಿ ಅದು ಕೂಡ ಒಂದು. XUVಗಿಂತ ಮುಂಚೆನೇ ಅದು ಬೂಮ್ ಮಾಡಿದೆ. XUV 500 ಬರೋಕ್ಕಿಂತ ಮುಂಚೆನೇ ಸ್ಕಾರ್ಪಿಯೋ ಇತ್ತು. ಸೊ ಸ್ಕಾರ್ಪಿಯೋ ಸೂಪರಾಗಿರುತ್ತೆ, ಅದರಲ್ಲೂ ಕೂಡ CRD ಇಂಜಿನ್ ಬರೋದ್ರಿಂದ ಎಕ್ಸಿಲೆಂಟ್ ಆಗಿರುತ್ತೆ. ಯಮಹಾ ಆಮೇಲೆ ಬಂತು, ಅದಕ್ಕಿಂತ ಮುಂಚೆ CRDನೇ ಇದ್ದಿದ್ದು, ಅದು ಭಯಂಕರ. ಜೀಪಲ್ಲೆಲ್ಲ ಅದರಲ್ಲೇ ಅದೇ ಇಂಜಿನೇ ತಗೊಂಬಂದು ಒಂದೇ ಇಂಜಿನ್, ಈ ಮಹೇಂದ್ರದಲ್ಲಿ ಇದೊಂದು ಗೋಳು, ಒಂದೇ ಇಂಜಿನ್ ತೊಗೊಂಬಂದು ಅದನ್ನು ಕಾರ್ ಮಾಡ್ತಾರೆ, ಅದೇ ಇಂಜಿನ್ ತೊಗೊಂಬಂದು ಇನ್ನೊಂದು ಕಾರ್ ಮಾಡ್ತಾರೆ, ಅದೇ ಇಂಜಿನ್ ತೊಗೊಂಬಂದು ಇನ್ನೊಂದು ಕಾರ್ ಮಾಡ್ತಾರೆ. ಸೇಮ್ ಇಂಜಿನೇ, ಸ್ವಲ್ಪ ಟ್ಯೂನಿಂಗು ಸ್ವಲ್ಪ ಚೇಂಜ್ ಮಾಡಿ ಎಲ್ಲ ಅದೇ ಆಗ್ತಾರೆ. ಆಮೇಲೆ ನೋಡ್ತೀನಿ ಎಲ್ಲದರಲ್ಲೂ ಯಮಹಾ ಹಾಕ್ಬಿಟ್ಟು ರುಬ್ಬಿಟ್ಟವ್ರು. ಸೊ ಹಂಗಾಗಿ ನಿಮ್ಗೆ ಸ್ಕಾರ್ಪಿಯೋ ನಿಮ್ಗೆ ಅದು ಆ್ಯಕ್ಚುಲಿ ನೀವು ಕರೆಕ್ಟಾಗಿ ಹುಡುಕ್ಬಿಟ್ರೆ 1.5 ಲಕ್ಷಕ್ಕೂ ಸಿಕ್ಬಿಡ್ತದೆ ಗಾಡಿ. 2 ಲಕ್ಷದೊಳಗೆ ನಿಮ್ಗೆ ಒಳ್ಳೆ ಗಾಡಿ ಸಿಕ್ಬಿಡ್ತದೆ. ಬಟ್ ಸೆಕೆಂಡ್ ಥರ್ಡ್ ಓನರ್ ಇರ್ತದೆ, ಯಾಕಂದ್ರೆ ತುಂಬ ಉಜ್ಜಾಡ್ ಇರ್ತದೆ. UPನಲ್ಲಿ ಜಾಸ್ತಿ ಸಿಗುತ್ತೆ ನಿಮಗೆ, ಅದು ನೀವು ಕನ್ಸಿಡರ್ ಮಾಡ್ಬೋದು. HRL ಸಿಗಲ್ಲ, ಅದು DLL ಅಂತೂ ಕನಸಲ್ಲೂ ಸಿಗಲ್ಲ, ಅದು ನಿಮಗೆ ಸ್ಕ್ರ್ಯಾಪಲ್ಲೂ ಸಿಗಲ್ಲ, ಅಷ್ಟು ಫೇಡ್ ಔಟ್ ಆಗಿಬಿಟ್ಟಿರ್ತದೆ. ಹಾಗಾಗಿ ನೀವು UPನಲ್ಲಿ ನೋಡ್ಬೋದು. UPನಲ್ಲಿ ಸ್ವಲ್ಪ ನಿಮ್ಗೆ ಹಳೆ ಗಾಡಿಗಳು ಈಸಿಯಾಗಿ ಸಿಕ್ಕಿಬಿಡುತ್ತೆ. ಸೊ ನೀವು ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಇನ್ನು ತುಂಬ ಜನ ಫೋರ್ಡ್ ಬಗ್ಗೆ ಯಾಕೆ ಹೇಳಿಲ್ಲ, ಮತ್ತು ಕೆಲವೊಂದು ತೆರೆಮರೆಯಲ್ಲಿ ಇರುವಂಥದ್ದು ಯಾವುದು ಶೆವರ್ಲೆಟ್ ಆಗಿರಲಿ, ಇವೆಲ್ಲ ಯಾಕೆ ನೀವು ಹೇಳಿಲ್ಲ ಅಂತ ಹೇಳಿದ್ರೆ, ನನ್ನ ಪ್ರಕಾರ ನೀವು ಅದನ್ನು ಅವಾಯ್ಡ್ ಅಲ್ಲ, ಬೇಡತ್ತೆ ನನ್ನ ಒಪಿನಿಯನ್ನು. ಯಾಕಂದರೆ ಬೇಡ, ಫೋರ್ಡು ಇರೋದೇ ಚೆನ್ನಾಗಿರೋ ಎಕೋಸ್ಪೋರ್ಟೇ ಎಂಡವರ್ನೇ ತೊಗೊಳ್ಳಲ್ಲ. ಹಂಗಿದ್ಮೇಲೆ ನೀವು ಚೆನ್ನಾಗಿಲ್ದಿರೋದೆಲ್ಲ ಹಳೆ ಪಳೆವೆಲ್ಲ ಹುಡ್ಕೊಂಡು ಹೋಗಬೇಡಿ, ಅದು ಯೂಸ್ ಇಲ್ಲ. ಮತ್ತು ಮೈಂಟೆನೆನ್ಸ್ ಅವೆಲ್ಲ ನೀವು ತಲೆ ಬಿಸಿ ಆಗಿಬಿಡುತ್ತೆ. ಸೊ ಹಂಗಾಗಿ ಈ ಥರದ್ದು ನಾನು ಹೇಳಿರೋದ್ರಲ್ಲಿ ಈ ಥರದ್ದು ನೀವು ಚೂಸ್ ಮಾಡಿದ್ರೆ ಐ ಥಿಂಕ್ ಬೆಟರ್ ಆಪ್ಷನ್. ಇನ್ನು ಟಾಟಾದಲ್ಲೂ ಕೂಡ ಹಳೆಯೋ ಇದೆ ಗಾಡಿಗಳು, ಅದನ್ನು ರೆಕಮೆಂಡ್ ಮಾಡೋಕ್ಕೋಗಲ್ಲ. ಇಂಡಿಕಾ ಯಾವ ಬರುತ್ತೆ, ಅರಿಯಾ ಎಲ್ಲ ಬರುತ್ತೆ. ಸೊ ಅದೆಲ್ಲ ಬೇಡ. ಮೈಂಟೆನೆನ್ಸು ಸ್ಪೇರ್ಸ್ಗಳು ಸರಿಯಾಗಿ ಸಿಗೋಲ್ಲ ನಿಮಗೆ, ಆ ಥರದಿರುತ್ತೆ. ಕೆಲವೊಂದು ಕಂಪ್ನಿಗಳೇ ಇಲ್ಲ, ಹಾಗೂ ಆಗ್ಬಿಟ್ಟಿರುತ್ತೆ. ಇವಾಗ ಇದು ನಿಸ್ಸಾನಲ್ಲಿ ಕೂಡ ಹಳೆ ಗಾಡಿಗಳು ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ನಮ್ಮ ದೇಶದ ನಮ್ಮ ರೋಡ್ ಕಂಡೀಷನ್ಗೆ ಅದು ಮ್ಯಾಚ್ ಅಪ್ ಆಗೋಲ್ಲ. ಆಮೇಲೆ ಶೆವರ್ಲೆಟ್ ಬೀಟ್ ಅಂತ ಬರುತ್ತೆ, ಅದು ಚೆನ್ನಾಗಿದೆ, ಅದು ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ. ಬಟ್ ಅದು ನಿಮಗೆ ತುಂಬ ಅನ್ಕಂಫರ್ಟಬಲ್, ತುಂಬ ಚೊಟ ಗಾಡಿ, ಅದು ತುಂಬ ಅನ್ಕಂಫರ್ಟಬಲ್ ಇರುತ್ತೆ, ಅದು ಚೆನ್ನಾಗಿರಲ್ಲ. ಈಗ ಕೆಲವು ಗಾಡಿ ನಿಮ್ಗೆ ಯಾಕೆ ಸಜೆಷನ್ ಮಾಡಿಲ್ಲ ಅಂತ ಹೇಳಿದ್ರೆ, ಅದು ನಿಮಗೆ ವರ್ತ್ ಅನ್ನೋದಕ್ಕಿಂತ ತೊಗೊಂಡ್ಮೇಲೆ ಕಿರಿಕಿರಿ ಜಾಸ್ತಿ ಇರುತ್ತೆ. ನೀವು ತೊಗೊಳ್ಬೇಕಾದ್ರೆ ವರ್ತ್ ಅನಿಸುತ್ತೆ, ಪರವಾಗಿಲ್ಲ ಈ ಬಜೆಟ್ಗೆ ಇದು ಸಿಕ್ಬಿಡ್ತದೆ, ಕೆಲವು ಸಲ 60,000ಕ್ಕೆ ಇಲ್ಲೇ ಸಿಕ್ಬಿಡ್ತದೆ. ಶೆವರ್ಲೆಟ್ ಬೀಟೆಲ್ಲ ನಾವೇ ಕೊಡ್ಸಿದ್ದೀವಿ. ಸೊ ಅದು ತೊಗೊಂಡ್ಮೇಲೆ ಕಿರಿಕಿರಿ ಜಾಸ್ತಿ ಆಗಿಬಿಡ್ತದೆ. ಸೊ ಮಾರುತಿ 8 ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಗದಿರೋ ಗಾಡಿಗಳು, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಹಳೆ ಗಾಡಿಗಳು ಸಿಗುತ್ತೆ. ಹುಡುಕರೆ ಪ್ರೀಮಿಯರ್ ಪದ್ಮಿನೂ ಸಿಗುತ್ತೆ, ಅಂಬಾಸಿಡರು ಸಿಗುತ್ತೆ. ಆ ಥರ FC ಕೊಟ್ಟು ಎಲ್ಲ ಇರೋಬರೋದು. ನಮ್ಮ ತಾತ ಅವರೆಲ್ಲ ಹೋಗ್ಬಿಟ್ಟಿರ್ತಾರೆ, ಅದೇ ಗಾಡಿಗಿನ್ನೂ FC ಇರ್ತದೆ, ಹಂಗೆ ಸಿಗುತ್ತೆ. ಬಟ್ ನಾನು ಕೂಡ ಮಾರುತಿ 800ನ ರೀಸೆಂಟಾಗಿ ಒಂದು 1 ಇಯರ್ ಬ್ಯಾಕ್ ಅನಿಸುತ್ತೆ, ಪ್ರಾಬ್ಲಿ 1 ಇಯರ್ ಬ್ಯಾಕ್ ಅಷ್ಟೇ ಅದನ್ನ ಮಾರಿದ್ದು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೆ. ಆಮೇಲೆ ನಾನು ಇಟ್ಕೊಂಡಿದ್ದೆ, ಮೆಕ್ಯಾನಿಕಲಿ ಚೆನ್ನಾಗಿತ್ತು, ಬಟ್ ತುಂಬ ರಸ್ಟಿಂಗ್ ಆಗೋಗಿತ್ತು ಅದು ಗಾಡಿ, ತುಂಬ ರಸ್ಟಿಂಗ್ ಇಶ್ಯೂಸ್ಗಳು. ಯಾಕಂದರೆ ಅವೆಲ್ಲ ಮೆಟಲ್ ಫಾರ್ಮೇಷನ್ ಜಾಸ್ತಿ ಇರುತ್ತೆ, ಮೆಟಲ್ ಸಿಕ್ಕಾಪಟ್ಟೆ ಮೆಟಲ್ ಇರ್ತದೆ ಅದರಲ್ಲಿ. ಫೈಬರನ್ನು ಹುಡುಕ್ಬೇಕು ಕೆಲವೊಂದರಲ್ಲಿ ಅಷ್ಟೇ, ನೀವು ಮ್ಯಾಕ್ಸಿಮಮ್ ಬಾಡಿಗೆಲ್ಲ ನಿಮಗೆ ಮೆಟಲೇ ಬರೋದು. ಸೊ ಹಾಗಾಗಿ ರಸ್ಟಿಂಗ್ ಇಶ್ಯೂಸ್ಗಳು ಜಾಸ್ತಿ ಇರುತ್ತೆ. ಸೊ ಹಳೆ ಗಾಡಿಗಳು, ತೀರಾ ಹಳೆ ಗಾಡಿಗಳನ್ನ ಮುಟ್ಟಕ್ಕೆ ಹೋಗಬೇಡಿ. ಇದಿಷ್ಟು ನಾನು ಯಾವ ಗಾಡಿ ಹೇಳಿದ್ದೀನೋ ಇದೆಲ್ಲ ಕೂಡ ನನ್ನ ಪರ್ಸ್ಪೆಕ್ಟಿವ್ ಎಲ್ಲ ಹೇಳಿದ್ದು. ನೀವು ಚೆಕ್ ಮಾಡಿ, ನಿಮಗೆ ಗಾಡಿ ಎಲ್ಲ ಇಷ್ಟ ಆಯಿತು, ಮೆಕ್ಯಾನಿಕಲಿ ಪರ್ಫೆಕ್ಟ್ ಇತ್ತು, ಬೇರೆ ಮೇಜರ್ ನಿಮಗೆ ದುಡ್ಡು ಜಾಸ್ತಿ ಖರ್ಚಾಗುವಂಥದ್ದಕ್ಕೆ ರಿಪೇರಿ ಇತ್ತು ಅಂದರೆ ಆ ಗಾಡಿನ ಮುಟ್ಟಬೇಡಿ, ಸಿಂಪಲ್. ಈ ಸಣ್ಣ ಪುಟ್ಟದ್ದು ಲೈಟು, ಹೆಡ್ಲೈಟ್ ಡಿಮ್ ಆಗೈತೆ, ಅಥವಾ ಹಾರನ್ ವರ್ಕ್ ಆಗ್ತಿಲ್ಲ, ಅಥವಾ ಯಾವುದೋ ಲೈಟ್ ಬರ್ತಿಲ್ಲ, ಸೀಟ್ ಹರಿದೋಗಿದೆ, ಸ್ಕ್ರ್ಯಾಚಸ್ಗಳು, ಇವೆಲ್ಲ ತಲೆಯನ್ನು ತೆಗೆದುಬಿಡಿ, ಇದೆಲ್ಲ ಮ್ಯಾಟ್ರ್ ಆಗೋಲ್ಲ. ಸೊ ನಾವು ಯಾವಾಗಲೂ ಅಷ್ಟೇ ಗಾಡಿನ ನೋಡ್ಬೇಕಾದ್ರೆ ಅದನ್ನು ಫಸ್ಟು ನೋಡ್ತೀವಿ. ಯಾಕಂದರೆ ನಾವು ಬೈಕ್ಗಳನ್ನ ನೋಡಿ ಬೈಕು ಸ್ಕೂಟ್ರುಗಳ್ನ ನೋಡಿ ಅಭ್ಯಾಸ ಆಗಿಬಿಟ್ಟು ನಾವು ಗಾಡಿನ ಯಾವಾಗಲೂ ಕೂಡ ಮೇಲಿಂದ ನೋಡಬಾರ್ದು. ಅಂದರೆ ಈಚೆ ಏನು ಕಾಣಿಸುತ್ತೋ ಅದು ಸತ್ಯ ಆಗಿರೋದಿಲ್ಲ. ಫಸ್ಟು ಗಾಡಿನ ಯಾವಾಗಲೂ ಓಡಿಸ್ಬೇಕು, ಅದರದ್ದು ಇಂಜಿನಿಂದ ನೀವು ಸ್ಟಾರ್ಟ್ ಮಾಡಬೇಕು, ಅದರ ಪರ್ಫಾರ್ಮೆನ್ಸಿಂದ ಸ್ಟಾರ್ಟ್ ಮಾಡಬೇಕು, ಥ್ರೋಟಲಿಂದ ಸ್ಟಾರ್ಟ್ ಮಾಡಿ, ಬ್ರೇಕು, ಎಕ್ಸಲರೇಟು, ಗೇರ್ ಬಾಕ್ಸು, ಸ್ಟೇರಿಂಗ್ ರೆಸ್ಪಾನ್ಸು, ಸಸ್ಪೆನ್ಷನ್ನು, ಆಮೇಲೆ ನಿಧಾನಕ್ಕೆ ಪಿಲ್ಲರ್ಸು, ಆಮೇಲೆ AC, ಆಮೇಲೆ ಬಾಡಿ ಲೈನ್, ಟೈರ್ಸು, ಇದೆಲ್ಲ ಆಮೇಲೆ ನಾವೇನು ಮಾಡ್ತೀವಿ, ಯಾವಾಗಲೂ ಕೂಡ ನಮಗೆ ಅಲ್ಲಿ ಸ್ಕ್ರಾಚಸ್ ಆಗಿದೆ ಅಂದ್ಬಿಟ್ಟು ಅಲ್ಲೇ ಗಮನ ಇರ್ತದೆ. ಅವರು ಅದನ್ನೇ ಕಾಯ್ತಾ ಇರ್ತಾರೆ. ಅವರು ಬರೀ ನೋಡೋರು ಸರ್ ಇದನ್ನು ರೆಡಿ ಮಾಡಿಸ್ಕೊಟ್ಬಿಡ್ತೀನಿ, ಆ ಟೈರ್ ಅದನ್ನು ರೆಡಿ ಮಾಡಿಸ್ಕೊಡ್ತೀನಿ. ಸೊ ಅದೆಲ್ಲ ನೀವು ಮಾಡಿಸ್ಕೋಬೋದು, ಮ್ಯಾಟ್ರ್ ಆಗೋಲ್ಲ. ಮತ್ತು ಸ್ವಲ್ಪ ಕಮ್ಮಿ ನಡೀತದೆ. ಈಗ ನನಗೆ ಹತ್ರನೂ ಸೆಕೆಂಡ್ ಹ್ಯಾಂಡ್ ಗಾಡಿನೇ ಇರೋದು,
ಅದು ಕೂಡ ಸ್ಕ್ರಾಚ್ ಆಗಿದೆ. ನಾನು ಅದನ್ನು ನೋಡೋದಿಲ್ಲ. ನಾನು ಯಾವಾಗಲೂ ಕೂಡ ಮೆಕ್ಯಾನಿಕಲ್ ಏನು ಮೇಜರ್ ಏನಿದೆಯೋ ಅದ್ರ ಮೇಲೆ ಅಷ್ಟೇ ನಾವು ಜಾಸ್ತಿ ಫೋಕಸ್ ಮಾಡೋದಷ್ಟೇ. ಸೊ ನಿಮಗೆ ಬಾಡಿ ಕಲರ್ ಡಿಮ್ ಆಗಿದೆ, ಪೇಂಟ್ ಕಮ್ಮಿ, ಕ್ವಾಲಿಟಿ ಕಮ್ಮಿ ಇದೆ, ಇಲ್ಲೆಲ್ಲ ಸ್ಟಿಕ್ಕರಿಂಗ್ ಹೊಟ್ಟೋಗಿದೆ, ಇಲ್ಲೇನೋ ಅರ್ಧೋಗಿದೆ, ಇದು ಯಾವುದೋ ಮ್ಯಾಟ್ರ್ ಅಲ್ಲ. ಯಾಕಂದ್ರೆ ನಾನು ಫಾರ್ಚುನರ್ 3 ಲೀಟ್ರ್ ತಂದಾಗ ಆ ಗಾಡಿ ಹಿಂಗಿರಲಿಲ್ಲ, ಅದು ತುಂಬ ಡಿಫ್ರೆಂಟಾಗಿತ್ತು. ಬಟ್ ನಾನು ಮುಂದೆ ಯೋಚನೆ ಮಾಡೋದು ಮೆಕ್ಯಾನಿಕಲಿ ಚೆನ್ನಾಗಿದೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದರೆ ರಿಲಯಬಲ್ ಇಂಜಿನ್, ಅದು ಇದನ್ನು ಯೋಚನೆ ಮಾಡಿದೆ. ಮೂರನೇದು, ಇದು ಮೈಲೇಜು ಕೂಡ ಚೆನ್ನಾಗೇ ಕೊಡುತ್ತೆ. ತುಂಬ ಜನ ಫಾರ್ಚುನರ್ ಮೈಲೇಜ್ ಬರಲ್ಲ ಅಂತಾರೆ. ಆ್ಯಕ್ಚುಲಿ ಫಾರ್ಚುನರ್ ಮೈಲೇಜ್ ಬರುತ್ತೆ, ಆಲ್ಮೋಸ್ಟ್ ನಿಮಗೆ ಸಿಮಿಲರ್ XUV500 ಅಷ್ಟೇ ಬರುತ್ತೆ. ಅದು ರೇರ್ ವೀಲ್ ಡ್ರೈವ್ ಆಗಿ ಲ್ಯಾಡರ್ ಆನ್ ಫ್ರೇಮ್ ಇದ್ದು ಅಷ್ಟು ಹೈಟು ಅಷ್ಟು ದೊಡ್ಡದು ದೇಹ ಇದ್ದರೂ ಕೂಡ ಅದು ನಿಮಗೆ XUV500 ಎಷ್ಟು ಕೊಡುತ್ತೋ ಅದಕ್ಕಿಂತ 1 ಕಿಲೋಮೀಟರ್ ಡಿಫ್ರೆನ್ಸ್ ಎಲ್ಲ ಅದು ಕೊಡುತ್ತದೆ. 3 ಲೀಟ್ರದ್ದು ನಾನು ಹೇಳ್ತಿದ್ದು. ಇದು ಬಂದು ಇನ್ನೂ ಜಾಸ್ತಿನೇ ಕೊಡುತ್ತೆ. ಬಟ್ ನಮ್ಮವ್ರು ಓಡಿಸೋ ಸ್ಟೈಲ್ ನಿಮಗೆ ಗೊತ್ತಲ್ಲ, ಫಾರ್ಚುನರ್ ಇದು ಬಿಟ್ಟರೆ ನನ್ನ ಹತ್ರ ಇಡೀ ದೇಶದ ಲಗಾಮ ಇರೋ ರೇಂಜಿಗೆ ಕುತ್ಕೊಂಡ್ಬಿಡ್ತಾರಲ್ಲ, ಹಾಗೆ ರ್ಯಾಶ್ ಡ್ರೈವ್ ಮಾಡಿ ಅದ್ರ ಮೈಲೇಜ್ ಬರ್ದಂಗೆ ಹಾಳು ಮಾಡಿಟ್ಟಿರ್ತಾರೆ ಅಷ್ಟೇ. ಆ್ಯಕ್ಚುಲಿ ಎಲ್ಲ ಡೀಸೆಲ್ ಗಾಡಿಗಳು ಕೂಡ ಏನು ಕಂಪ್ನಿ ಕ್ಲೈಮ್ ಮಾಡುತ್ತೋ ಅದಕ್ಕಿಂತ ಚೆನ್ನಾಗೇ ಮೈಲೇಜ್ ಬರುತ್ತೆ. ನಾವು ಅದನ್ನ ಹಾಳು ಮಾಡಿಬಿಟ್ಟು ಮೈಲೇಜ್ ಬರಲ್ಲ ಅಂತೀವಿ. ನೋಡಿ, ಕ್ರಿಸ್ಟಾನು ಮೈಲೇಜ್ ಬರಲ್ಲ ಅಂತಾರೆ. ಆ್ಯಕ್ಚುಲಿ ಕ್ರಿಸ್ಟಾ ಮೈಲೇಜ್ ಬರುತ್ತೆ. ಆಮೇಲೆ ಎಲ್ಲರೂ ಬರೀ ಇದೇನೇ ಹೇಳ್ತಾರೆ, ಅದು ಸುಜುಕಿ ಗಾಡಿಗಳೇ ಹೇಳ್ತಾರೆ ಮೈಲೇಜ್ ಬೆಲೆ ಅಂತ. ಬಟ್ ಎಲ್ಲ ಗಾಡಿಗಳು ಮೈಲೇಜ್ ಕೊಡುತ್ತೆ. ನಾವು ಹೆಂಗೆ ಓಡಿಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಹೆಂಗೆ ಮೈಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಮಾಡುತ್ತೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು, ನೀವು ತೊಗೊಳ್ಬೇಕಾದ್ರೆ ಮೆಕ್ಯಾನಿಕಲಿ ಮೈಂಟೈನ್ ಆಗಿರುವಂಥ ಗಾಡಿ ಪ್ಲಸ್ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿರುವಂಥ ಗಾಡಿ, ಈ ಎರಡನ್ನ ಮಾತ್ರ ನೋಡಿ. ಈ ಕಾಲಮಲ್ಲಿ ನೋಡ್ತೀರಿ ನೀವು 1 ಲಕ್ಷದಿಂದ ಹಿಡ್ದು 3 ಲಕ್ಷ ಬ್ರಾಕೆಟ್ ಒಳಗೆ ನೀವು ಯಾವುದೇ ವೆಹಿಕಲ್ ತೊಗೊಳ್ತಿದ್ರು ಕೂಡ ತಲೆಯಲ್ಲಿ ಫಿಕ್ಸ್ ಆಗಿಬಿಡಿ, ಏನಾದರೂ ಒಂದು ತರಲೆ ಇದ್ದೇ ಇರುತ್ತೆ, ಒಂದು ಟಿಕ್ ಹಾಕೊಂಬಿಡಿ. ಅದರಲ್ಲಿ ಇನ್ಶೂರೆನ್ಸ್ ಇವು ಆಳು ಮುಳೆ ಕಡ್ಡಿ ಕಸಗಳು ಖಂಡಿತ ಇರೋಲ್ಲ. ಅದರಲ್ಲಿ RC ಕಾರ್ಡ್ ಇದ್ದರೆ ಹೆಚ್ಚು ಇರುತ್ತೆ ಅಷ್ಟೇ. ಅದೊಂದು ನೀವು ನೋಡ್ಬೋದು ಅಷ್ಟೇ. ಲೋನಿಗೆ ಏನೋ ಇಲ್ಲ, ಏನಾರ ಕೇಸು ಇದೆಯಾ ನೋಡ್ಬೋದು ಅಷ್ಟೇ ವಿನಃ ನೀವು ಪರ್ಫೆಕ್ಟ್ ಶೋರೂಮ್ ಕಂಡೀಷನ್ ನೋಡಬೇಕು ಅವೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡಿ. ಮೆಕ್ಯಾನಿಕಲಿ ಚೆನ್ನಾಗಿದ್ದರೆ ನೀವು ಆರಾಮಾಗಿ ತೊಗೊಳ್ಬಹುದು, ಏನೂ ತೊಂದರೆ ಇಲ್ಲ. ಮತ್ತು ನಿಮಗೆ ಟ್ಯಾಕ್ಸು ಕಡಿಮೆ ಬರುತ್ತೆ, ಇಲ್ಲಿ ತುಂಬ ವರ್ಷ ಆಗಿರುತ್ತೆ. ಮತ್ತು ಅದು ನಾರ್ಮಲಾಗಿ ನಿಮಗೆ ಇಷ್ಟೊತ್ತು ಹೇಳಿದ್ದೆಲ್ಲ ಕೂಡ ಎಕ್ಸ್-ಶೋರೂಮ್ ಪ್ರೈಸ್ ಬಹಳ ಕಡಿಮೆ ಇರುವಂಥದ್ದು. ಇದರಲ್ಲಿ ಸ್ವಿಫ್ಟ್ ಒಂದೇ ನಿಮಗೆ 4.5 ಲಕ್ಷ ಆ ಟೈಮಲ್ಲಿ ಲೆಕ್ಕ ಹಾಕಿದ್ರೆ ಒಂದು 4.5 ಲಕ್ಷದಿಂದ ಶುರುವಾಗುತ್ತೆ ಬೇಸ್ ವೇರಿಯಂಟು. ಬಟ್ ಅದೊಂದು ಬಿಟ್ಟರೆ ನಿಮಗೆ ಎಲ್ಲನೂ ಕೂಡ ಕಮ್ಮಿನೇ ಇದೆ. ಅದು ಮತ್ತು ಡಸ್ಟರ್ ಬಿಟ್ಟರೆ ಇನ್ನೆಲ್ಲನೂ ಕೂಡ ಕಮ್ಮಿನೇ ಇದೆ. ಅವ್ರದ್ದು ಟ್ಯಾಕ್ಸು ಜಾಸ್ತಿ ಬರೋಲ್ಲ, ಎಲ್ಲ ಒಂದು 550 ಆಜು ಬಾಜೆ ಬರುತ್ತೆ ನಿಮಗೆ ಲೇಟೆಸ್ಟ್ ತೊಗೊಂಡ್ರು ಕೂಡ. ಹಾಗಾಗಿ ನೀವು ಈ ಥರ ಗಾಡಿಗಳನ್ನ ಚೂಸ್ ಮಾಡ್ಬೋದು. ಮತ್ತು ಯಾವುದೇ ಕಾರಣಕ್ಕೂ ನೀವು ಡೀಸೆಲ್ನ ಚಿಕ್ಕ ಗಾಡಿಗಳು ಡೀಸೆಲ್ ತೊಗೊಳ್ತೀನಿ ಅಂದರೆ ಈ ಒಂದು ಯೋಚನೆ ಮಾಡಿ, ಸ್ವಲ್ಪ ಲೇಟೆಸ್ಟ್ನ ತೊಗೊಳ್ಳಿ. ತುಂಬ ಹಳೇ ಡೀಸೆಲ್ ಗಾಡಿಗಳನ್ನ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಹಳೇ ಡೀಸೆಲ್ ಗಾಡಿಗಳು ಮೈಂಟೈನ್ ಇವಾಗ ಕಷ್ಟ ಆಗುತ್ತೆ. ಅದರಲ್ಲಿ ಕೆಲವರಲ್ಲಿ ಟರ್ಬೋ ಇರುತ್ತೆ, ಕೆಲವರು ಟರ್ಬೋ ಇಶ್ಯೂಸ್ ಸಿಕ್ಕಾಪಡೆ ಇರುತ್ತೆ. ಮತ್ತು ತುಂಬ ದಿವಸ ನಿಲ್ಲಿಸ್ಬಿಟ್ರೆ ಸ್ಟಾರ್ಟ್ ಆಗೋಲ್ಲ ಗಾಡಿಗಳು, ಕಾರ್ಬನ್ ಡೆಪಾಸಿಟ್ ಆಗಿರುತ್ತೆ, ತುಂಬ ಇಶ್ಯೂಸ್ಗಳಿರುತ್ತೆ. ಸೊ ಹಂಗಾಗಿ ಆ ಕಾಲಘಟ್ಟದಲ್ಲಿ ಬಂದಿದ್ದರೆ ತಗೊಳಕ್ಕೆ ಹೋಗಬೇಡಿ. ನಾನು ನಿಮ್ಗೆ ಏನು ರೆಕಮೆಂಡೇಷನ್ ಮಾಡ್ತೀನಿ, ನಿಮಗೆ ಡೀಸೆಲ್ ವೆಹಿಕಲ್ಗಳು ತೊಗೊಳ್ಬೇಕು ಅಂತಿದ್ರೆ ಅಟ್ಲೀಸ್ಟ್ 2013 ಆ್ಯಂಡ್ ಎಬೋ, ನೀವು ಕರ್ನಾಟಕದ ತೊಗೊಳ್ಳಿ, ಹೊರಗಡೆ ತೊಗೊಳ್ಳಿ, ಎಷ್ಟೇ ಮೇಂಟೈನ್ ಆಗಿರೋ ಗಾಡಿ ಆಗೋದು ಕೂಡ 13 ಆ್ಯಂಡ್ ಎಬೋನ ಚೂಸ್ ಮಾಡಿ. ಬೆಸ್ಟ್ BS4 ಎಡಿಷನ್. BS6 ತೊಗೊಂಡ್ರೆ ಇನ್ನೂ ಒಳ್ಳೆಯದೇ. ಬಟ್ ಅದೂ ಕೂಡ ಎಕ್ಸ್ಟ್ರಾ ಆ್ಯಡ್ ಆನ್ ಆಗುತ್ತೆ, ಅದು ಚೆನ್ನಾಗೇನೋ ಇರುತ್ತೆ. ಬಟ್ ನಿಮಗೆ ಬೇರೆದೆಲ್ಲ ಆ್ಯಡ್ ಆಗುತ್ತೆ, ಸ್ವಲ್ಪ ಐಟಮ್ಸ್ಗಳೆಲ್ಲ ಆ್ಯಡ್ ಆಗುತ್ತೆ. ಪೆಟ್ರೋಲಲ್ಲಿ ಇನ್ನೊಂದು ತುಂಬ ಜನ ಹೇಳ್ತಿದ್ರೆ, ಇವಾಗೆಲ್ಲ ಹೇಳಿದರೆ ಪೆಟ್ರೋಲ್ ಕಮ್ಮಿಗೆ ಸಿಗುತ್ತೆ ತೊಗೋಬಹುದು. ಆದರೆ ಪ್ರಾಬ್ಲಮ್ಸ್ ಇರೋದಿಲ್ಲ ಗೊತ್ತಾ, E20 ಕಬ್ಬಿನ ಜ್ಯೂಸ್ ಹಾಕ್ಬಿಟ್ಟು ಗಾಡಿ ಓಡಿಸ್ತಾ ಇರೋಂಥದ್ದು ಇವಾಗ ಬಂದಿರೋದು. ಈಗ ಪೆಟ್ರೋಲಲ್ಲಿ E20 ಎಥನಾಲ್ನ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಈ ಥರ ಗಾಡಿಗಳನ್ನ ತೊಗೊಂಡ್ರೆ ನೀನು ಹೇಳಿದೆ ಆಯ್ತಪ್ಪ, 1.5 ಲಕ್ಷ 2 ಲಕ್ಷಕ್ಕೆ ಸಿಕ್ತು, ಗಾಡಿನೂ ಚೆನ್ನಾಗೇ ಇದೆ, ಎಲ್ಲನೂ ಕರೆಕ್ಟಾಗಿದೆ. ಬಟ್ E20 ಇದಕ್ಕೆಲ್ಲ ಎಫೆಕ್ಟ್ ಮಾಡಲ್ವಾ? ಇದು ಆ್ಯಕ್ಚುಲಿ ಮೈನ್ ಪಾಯಿಂಟ್. ಖಂಡಿತ ಎಫೆಕ್ಟ್ ಮಾಡುತ್ತೆ E20. ಬಟ್ ಅದು ನಿಮಗೆ ಕಾಲಘಟ್ಟದ ಹೋಗ್ತಾ ಅದು ಎಲ್ಲ ಗಾಡಿಗಳು ಹೇಗೆ ವೇರಿಯಂಟೇರ್ ಆಗುತ್ತೋ E20 ಹಾಕಿದ್ಮೇಲೆ ಕೂಡ ಹಾಗೆ ವೇರಿಯಂಟೇರ್ ಆಗುತ್ತೆ. ಬಟ್ ನಿಮಗೆ ಈಗ ಎಕ್ಸಾಂಪಲಾಗಿ ಹೇಳ್ಬೇಕಂದ್ರೆ, ನಿಮಗೆ ಚೆನ್ನಾಗಿ ನೀವು ಡಯಟೆಲ್ಲ ಮೇಂಟೈನ್ ಮಾಡ್ಕೊಂಡಿದ್ರೆ ಒಂದು 80 ವರ್ಷ ಬದುಕ್ತಾನೆ ಅಂತಲೇ ಅಂದ್ಕೊಳ್ಳೋಣ. ಅದೇ ನೀವು ಜಂಕ್ ಫುಡ್ ತಿನ್ಕೊಂಡು, ನಾರ್ಮಲ್ ಫುಡ್ ತಿನ್ಕೊಂಡು ಹೆಂಗಂದ್ರಂಗೆಲ್ಲ ಇದ್ದರೆ ಅವನೊಂದು 60 ವರ್ಷ ಬದುಕ್ತಾನೆ. ಸೊ ಇದೇ ಥರ ಡಿಫ್ರೆನ್ಸ್ ಅಷ್ಟೇ. ಅವನು ಬದುಕ್ತಾನೆ, ಇವನು ಬದುಕ್ತಾನೆ. E20 ಹಾಕಿ ಸೂಟೇಬಲ್ ಆಗುವಂಥ ವೆಹಿಕಲ್ಗಳು 80 ವರ್ಷ ಬದುಕುತ್ತೆ. ಓಕೆ, ಹಾಗೇನೆ E20 ಇಲ್ಲದೇ ಇರೋ ಗಾಡಿಗಳು ಕೂಡ 80 ವರ್ಷ ಬದುಕ್ತಾನೆ. ಇವನು ಸ್ವಲ್ಪ ರೋಗ ರುಜಿನಗಳೆಲ್ಲ ಮಾಡ್ಕೊಂಡು ಅವು ಇವು ಮಾಡಿಕೊಂಡು ಕೂಯಿಸ್ಕೊಂಡೆಲ್ಲ ಇರ್ತಾನೆ. ಇವನು ಸ್ವಲ್ಪ ಹೆಲ್ತಿ ಫಿಟ್ ಆ್ಯಂಡ್ ಫೈನಾಗಿ ಇರ್ತಾನೆ ಅಷ್ಟು. ಎರಡೂ ಕೂಡ ಡಿಪೆಂಡ್ಸ್ ಆಗಿರೋದು ನೀವು ಹೇಗೆ ಗಾಡಿನ ಮೇಂಟೈನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗೇನು ಹಳೆ ಗಾಡಿ 2008 ಗಾಡಿಗಳು ಯಾರೋ ಓಡಿಸ್ತವೆ, ಪೆಟ್ರೋಲ್ ಓಡಿಸ್ತವ್ರೆ. 2000 ಗಾಡಿಗಳನ್ನೂ ಇನ್ನೂ ಓಡಿಸ್ತಾರೆ. ಅದರಲ್ಲಿ ಸ್ಪೆಷಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ನೀವು ಕೇರಳ ಕಡೆ ಹೋಗ್ಬಿಟ್ರೆ, ಅಥವಾ ನಮ್ಮ ಕೇರಳ ಯಾಕೆ, ನಮ್ಮದೇ ನಾರ್ತ್ ಕರ್ನಾಟಕ ಕಡೆ ಹೋಗಿ ಎಷ್ಟು ಹಳೆಯ ಗಾಡಿಗಳು 90ಸಲ್ಲಿ ಬಂದಿರೋ ಗಾಡಿಗಳನ್ನ ಇನ್ನೂ ಚಚ್ಚಾಡ್ತಾರೆ. ಬೆಂಗಳೂರು ಸ್ವಲ್ಪ ಇವಾಗ ಕಮ್ಮಿ ಆಗಿದೆ. ಬೆಂಗಳೂರು ಮೊದಲು ಜಾಸ್ತಿ ಇತ್ತು. ಇವಾಗ ಒಂದು ನನಗೆ ಗೊತ್ತಿರೋಂಗೆ ಲಾಕ್ಡೌನ್
ಗಿಂತ ಮುಂಚೆ ತುಂಬ ವೆಹಿಕಲ್ಸ್ಗಳಿತ್ತು ಆ್ಯಕ್ಚುಲಿ ಹಳೆಯೂ ಅಂಬಾಸಿಡರೆಲ್ಲ ಇವಾಗಲೂ ಇದೆ, ಬಟ್ ಅಷ್ಟೊಂದಿಲ್ಲ. ಅದೆಲ್ಲ ಇನ್ನೂ ಓಡಿಸ್ತಾ ಇದ್ದಾರೆ. ಸೊ ಹಂಗಾಗಿ ಏನು ಸಡನ್ನಾಗಿ ಏನು ಎಲ್ಲ ಇಂಜಿನ್ ಎಲ್ಲ ಕೆಟ್ಟೋಗಿ ರೋಡಲ್ಲೆಲ್ಲ ನಿಂತ್ಕೊಳ್ಳೋದು ಆ ಸೀನೆಲ್ಲ ಆಗೋಲ್ಲ. ಹಂಗಾಗಿದ್ರೆ ಇಷ್ಟೊಂದು ರೋಡ್ ಅರ್ಧ ಇಂಡಿಯಾದಲ್ಲಿರೋ ವೆಹಿಕಲ್ಗಳೆಲ್ಲ ಸ್ಟಾಪ್ ಆಗಬೇಕಾಯ್ತು. ಯಾಕಂದರೆ ಎಲ್ಲರೂ ಕೂಡ E20 ಕಂಫರ್ಟಬಲ್ ಆಗಿರೋ ಪೆಟ್ರೋಲ್ ವೆಹಿಕಲ್ಗಳನ್ನ ಯಾರೂ ತೊಗೊಂಡಿಲ್ಲ. ಬೈಕ್ಗಳು ಓಡಾಡ್ತಾಯಿದೆ, ಸ್ಕೂಟ್ರುಗಳು ಓಡಾಡ್ತೈತೆ, ಮೊಪೈಡ್ಸ್ಗಳು ಓಡ್ತಿದೆ, ಕಾರ್ಗಳು ಓಡ್ತಿದೆ, SUVಗಳು ಓಡ್ತಿದೆ, ಎಲ್ಲನೂ ಓಡಾಡ್ತಾಯಿದೆ. ಸೊ ನೋ ಇಶ್ಯೂಸ್, ಏನು ಪ್ರಾಬ್ಲಮ್ ಏನಿಲ್ಲ. ಸೊ ಓಕೆ, ಮೇಂಟೈನಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ.